ಈಗ SIT ಪ್ರಕರಣ ಅಥವಾ SIT ತನಿಖೆ ನಡೀತಾ ಇದೆ. ಸೊ ಡೇ ಟು ಡೇ ಇನ್ಫಾರ್ಮೇಷನ್ ನಮಗೇನು ಸಿಗ್ತಾ ಇದೆ ಮಾಧ್ಯಮ ಮುಖಾಂತರ ಸಿಗ್ತಾ ಇದೆ. ಆದರೆ ಸಮರ್ಪಕವಾಗಿ ಕ್ಲಿಯರ್ ಪಿಕ್ಚರ್ ನನ್ನ ಹತ್ರ ಇಲ್ಲ. SIT ತನಿಖೆ ನಡೀತಾ ಇದೆ. ಲೆಟ್ ಅಸ್ ವೇಟ್. ಸೊ ನಾನು ಏನು ಮಾತನಾಡಬೇಕು ಈಗ ಅದರ ಈಗ ಜೋಶಿ ಸಾಹೇಬರು ಇದೇ ವಿಷಯದಲ್ಲಿ ಇಂಥ ಮಾತಾಡ್ತಾರೆ, ಬೇರೆ ವಿಷಯ ಮಾತಾಡೋದಲ್ಲ. ಅವ್ರಿಗೆ ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ, ನೀವು ಅದನ್ನೇ ಕೇಳ್ತೀರಿ. ಜೋಶಿ ಅವ್ರಿಗೆ ಕೇಳಿರಿ, ಇದ್ರ ಬಗ್ಗೆ ಯಾಕೆ ಕೇಳ್ತೀರಿ? ಇಷ್ಟು ಯಾಕೆ ಸುಮ್ಮನಿದ್ರಂತೆ? ಅವ್ರಿಗೆ ಎಲ್ಲಿ ಬೇಕು ಗೊತ್ತಾ, ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ ಹಂಗೆ ಹೇಳೋದು, ನೀವು ನಮ್ಮ ಹತ್ರ ಬಂದು ಕೇಳೋದು. ಅದ ಈಗ ಅಲ್ಲ, ಅವ್ರಿಗೆ ಸ್ವಲ್ಪ ಸೆಂಟ್ರಲ್ಲು ಇಂಟರ್ನ್ಯಾಷನಲ್ ಪರವಾಗಿ ಮಾತನಾಡ್ರಿ ಕೇಳ್ರಲ್ಲ. ಪ್ಲಾಂಟೆಡ್ ಇದ್ರೆ ಯಾವ ಟೈಮ್ನಾಗ ಆಗಿರೋದು? ಸೌಜನ್ಯ ಪ್ರಕರಣ ಯಾವಾಗ ಚಾಲು ಆಯಿತು? ಸೌಜನ್ಯ ಪ್ರಕರಣ ಯಾವಾಗ ಚಾಲು ಆಯಿತು? ಪ್ಲಾಂಟೆಡ್ ನಾನ್ ಪ್ಲಾಂಟೆಡ್? ಪ್ಲಾಂಟೆಡ್ ಇದ್ರೆ ಎವಿಡೆನ್ಸ್ ಅಂತ ಕೂಡ ಕೇಳ್ರಿ. ಜೋಶಿ ಸಾಹೇಬ್ರ ಹತ್ರ ಪ್ಲಾಂಟೆಡ್ ಅಂತಕ್ಕಂಥದ್ದು ಎವಿಡೆನ್ಸ್ ಇದ್ರೆ ತಂದು ಕೊಟ್ಬಿಟ್ರೆ ಆಯ್ತಲ್ಲ. CBI ಅವ್ರ ಹತ್ರ ಇದೆ, CBI ತನಿಖೆ ಮಾಡಕ್ಕೆ ಹೇಳ್ರಿ. ಯಾರು ಬೇಡ ಅಂದರೆ? ಇಫ್ ದೇ ವಾಂಟ್ ದೇ ಕ್ಯಾನ್ ಡು ಸುಮೋಟೋ ಮಾಡ್ಬೋದಲ್ಲ. ಈಗ ನಾವು ಕೇಳ್ತಕ್ಕಂಥ ಪ್ರಶ್ನೆ, ಅವ್ರು ಯಾವಾಗಲೂ ಸೆಲೆಕ್ಟೆಡ್ ಆಗಿ ಮಾತನಾಡ್ತಾರೆ. BJP ಅವ್ರು ಏನಂತಂದರೆ, ಆಮೇಲೆ ನಿಮಗೆ ಯಾವುದಕ್ಕೂ ಸಿಗಲ್ಲ. ಡಿಮಾನಿಟೇಷನ್ ಬಗ್ಗೆ ಸಿಗಲ್ಲ, GDP ಬಗ್ಗೆ ಸಿಗಲ್ಲ, ಏನ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಸಿಗಲ್ಲ, ಬಡತನ ರೇಖೆಗೆ ಎಷ್ಟು ಜನ ಇದ್ದಾರೆ ಅದು ಸಿಗಲ್ಲ. ಅವ್ರು ಹೇಳಿದ್ದೆ ಫೈನಲ್ಲು. ಅವ್ರು ಹೇಳಿದ ತಕ್ಷಣ ಅರ್ಧಕ್ಕರ್ಧ ಕೆಲವು ನ್ಯಾಷನಲ್ ಚಾನಲ್ಗಳು ಪರ ಇದ್ದಾವೆ, ಭಾಷಣ ಹೊಡಿತಾರೆ. ಒಂದು ರಿಯಲ್ ಡಿಬೇಟ್ ನೀವೇ ಮಾಡ್ಕೊಂಡು ನೋಡ್ರಿ, ನಮ್ಮ ಬಿಟ್ಬಿಡ್ರಿ. ಅಂಕಿಅಂಶಗಳ ಬಗ್ಗೆ ಒಂದು ಏನಾರು ಚರ್ಚೆ ಮಾಡಕ್ಕೆ ಬರ್ತಾರ ಪ್ರಹ್ಲಾದ್ ಜೋಶಿ ಸಾಹೇಬ್ರು, ಕೇಳಿ ನೋಡ್ರಿ ಅವರಿಗೆ. ಕೋಲ್ ಮೊನ್ನೆ 40,000 ಟನ್ ಕೋಲು ಮೇಘಾಲಯನಾಗ ವಾಶ್ಔಟ್ ಆಗಿದೆ, ಕಳ್ತನ ಆಗಿದೆ. ಅಲ್ಲಿ ಹೇಳ್ತಕ್ಕಂಥದ್ದು ಮಳೆ ಬಂದು ವಾಶ್ಔಟ್ ಆಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾರ? ಇಂಥ ಬಗ್ಗೆ ಮಾತಾಡಂಗಿಲ್ಲ. ಈ ದೇಶದಲ್ಲಿ ಕಳೆದ 10 ವರ್ಷದಿಂದ ಎಷ್ಟು ಜನ ರೈತರು ಸೂಸೈಡ್ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಮಾತಾಡ್ತಾರ? ಏನ್ರಿ ಹುಡುಗರು ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ರ ಬಗ್ಗೆ ಮಾತಾಡ್ತಾರ? ಸ್ಟೂಡೆಂಟ್ಗಳು ಈ ದೇಶದಲ್ಲಿ ಎಷ್ಟು ಜನ ಸೂಸೈಡ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತಾರ? ಇದ್ರ ಬಗ್ಗೆ ಚರ್ಚೆ ಇದೆ. ಹಿಂದೂ ಮುಸಲ್ಮಾನ ಪಾಕಿಸ್ತಾನ, ಹಿಂದೂಗಳು ಓಟ್ ಬೇಕಷ್ಟೇ. ಇವ್ರೇನು ಹಿಂದೂಗಳು ಒಳ್ಳೇದು ಮಾಡಿದಾರೆ? ವಿಚ್ BJP ಗೌರ್ಮೆಂಟ್ ಆರ್ ವಿಚ್ BJP ಮಿನಿಸ್ಟರ್ ಹಿಮ್ಸೆಲ್ಫ್ ವಾಟ್ ಈಸ್ ಡನ್? ಸರ್ಕಾರ ಐತೆ, ಕಾನೂನುಗಳಿದ್ದಾವೆ, ಈ ದೇಶದ ಸಂವಿಧಾನ ಐತೆ, ಎಲ್ಲರಿಗೂ ಸಮ ಐತೆ. ಇವ್ರೇನು ಎಕ್ಸ್ಟ್ರಾ ಮಾಡ್ತಾರೆ ಬಂದು? ನೀವು ಹಿಂದೂ ತಾನೇ? ಐ ಆಮ್ ಆಲ್ಸೋ ಪ್ರೌಡ್ ಹಿಂದೂ, ಯು ಆರ್ ಆಲ್ಸೋ ಪ್ರೌಡ್ ಹಿಂದೂ. ನಿಮಗೇನು ಸಪ್ರೇಟ್ ಸ್ಕೀಮ್ ಮಾಡಿದಾರೇನ್ರಿ? ನಿಮಗೇನು ಸಪ್ರೇಟ್ ಸ್ಕೀಮ್ ಬಂದಿದೆಯಾ? ನಿಮ್ಮ ಮನೆಗೆ ಬಂಗಾರ ತಟ್ಟೆ ಕಳಿಸ್ಯಾರ? ಎಲ್ಲ BJP ಮುಖಂಡರು ಮನೆಗಳಿಗೆ, ಇವ್ರ ಮನೆಗಳಿಗೆ ಬಂಗಾರ ತಟ್ಟೆ ಇರೋದು. ಬೇರೆ ಬಡ ಹಿಂದೂಗಳೆಲ್ಲ ಬಸ್ ಸ್ಟ್ಯಾಂಡ್ನಾಗ ಇರ್ತಾರೆ. ಇವ್ರು ಚುನಾವಣೆಗಳು ಬಂದಾಗ ಓಟ್ ಬೇಕು, ಹಿಂದೂಗಳು ಓಟ್ ಬೇಕು, ಅಷ್ಟು ಬಿಟ್ಟರೆ ಇನ್ನೇನೈತೆ? ಆಯ್ತು, ಎಷ್ಟು ಗುಡಿಗಳು ಕಟ್ಸಾರ ಹೇಳ್ರಿ ನೋಡೋಣ. ಇವರು ಶಕ್ತಿಪೀಠಗಳು ಯಾರು ಇವ್ರು ಮಾಡಿದಾರಾ? ರಾಮ್ ಟೆಂಪಲ್ ಕಟ್ಟಿರೋದು ಕೂಡ, ರಾಮ ಮಂದಿರ ಕಟ್ಟಿರೋದು ಕೂಡ ಜನರ ದುಡ್ಡಲ್ಲಿ ಕಟ್ಟಿದ್ದಾರೆ, ಇವ್ರನ್ನ ಸ್ವಂತ ಕಟ್ಟಿದಾರಾ? ಆಮೇಲೆ BJP ಆಫೀಸ್ಗಳು ಕಟ್ಕೊಂಡಿದಾರಲ್ಲ, ಯಾರು ದುಡ್ಡದು? ಯಾರು ದುಡ್ಡು BJP ಆಫೀಸ್ಗಳು ಕಟ್ಕೊಂಡಿರೋದು? ನೋಡ್ರಿ, ಇಂಥ ವಿಚಾರಗಳು ಭಾಳ ಇದ್ದಾವೆ ಮಾತಾಡೋಕ್ಕೆ. ಸುಮ್ಮನೆ ಏನೋ ಅವರಿಗೆ ಯಾವ್ದು ಬೇಕಾದ ಚೂಸ್ ಮಾಡಿ ಮಾತಾಡಿದ್ರೆ ಸರಿಯಲ್ಲ. ಅವ್ರಿಗೆ ಮಾಹಿತಿ ಇದ್ರೆ ಬಂದು ಕೊಡಕ್ಕೆ ಹೇಳಿ. ಇಫ್ ಯು ಹ್ಯಾಸ್ ಗಾಟ್ ಇನ್ಫಾರ್ಮೇಷನ್ ಲೆಟ್ ಹಿಮ್ ಕಮ್ ಅಂಡ್ ಪ್ಲೇಸ್ ದ ಟೇಬಲ್. ಎದಕ್ಕೆ ಹೇಳ್ಬೇಕು ಮೀಡಿಯಾ ಮುಂದೆ? ಎಲ್ಲದ್ರ ಮೇಲೆ ಆರೋಪ ಐತಲ್ರಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತಿ ED ಬಗ್ಗೆ? ಸುಪ್ರೀಂ ಕೋರ್ಟ್ ED ಬಗ್ಗೆ ಏನು ಹೇಳಿದೆ ಕೇಳ್ಕೊಂಡ್ರಾ? ಅದು ಬಿಡ್ರಿ, ಅದು ಅವ್ರು ಬರೀ ಇದೆ ಹೇಳ್ತಾರೆ. BJP ಅವ್ರ ಬಗ್ಗೆ ಮಾತಾಡ್ರಿ ಫಸ್ಟು. ಆ್ಯಕ್ಚುಲಿ ವಿ ಹ್ಯಾವ್ ಬಿಕಮ್ ಸೋ ಬೋರಿಂಗ್. ಅಪಾರ್ಟ್ ಫ್ರಮ್ ಮೇಕಿಂಗ್ ಎನಿ ಫಾಲ್ಸ್ ಅಲಿಗೇಷನ್ಸ್, ನಮಗೇನ್ರಿ SIT ಸಪೋರ್ಟ್ ಮಾಡಿ ನಮಗೇನ್ರಿ ಸಿಗುತ್ತೆ? ನಮಗೇನು ಬೇರೆ ಕೆಲಸ ಇಲ್ಲ? ಇವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ. ಕೋವಿಡ್ನಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಈ ದೇಶದಲ್ಲಿ? ಕೋವಿಡ್ ಈ ದೇಶದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಮಾಹಿತಿ ಹೇಳ್ತಾರಾ? ಎಲ್ಲನ ಇದೇನ್ರಿ ಮಾಹಿತಿ? ಸುಮ್ಮನೆ ಹೇಳ್ಬಿಡ್ತಾರೆ 4.5 ಲಕ್ಷ ಜನ ಅಂತ ಹೇಳಿ. ಮೋರ್ ದೆನ್ 4 ಮಿಲಿಯನ್ ಪೀಪಲ್ ಹ್ಯಾವ್ ಲಾಸ್ಟ್ ಲೈಫ್ ಇನ್ ದಿಸ್ ಕೋವಿಡ್. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸುಮ್ಮನೆ ಏನೋ ಪಿಕ್ಚರ್ ಓಡ್ತೈತೆ, ಎಲ್ಲ ಅವ್ರ ಕೈಯಾಗೈತೆ ಓಡಿಸ್ರಿ. ಏನು ಭಾರಿ ಗೆದ್ದುಬಿಟ್ರೆ ಏನು ಭಾಳ ಗ್ರೇಟ್ ಏನು ಇವರು? ಗೆಲ್ಲದೇ ಒಂದು ದೊಡ್ಡ ಭಾಳ ಗೆದ್ದ ತಕ್ಷಣ ಏನು ಭಾಳ ಏನು ಈ ದೇಶ ಹಂಗೆ ಪ್ರಗತಿಯಲ್ಲಿದ್ದಂಗೆ ಮಾತಾಡ್ತಾರೆ. ಆಗಲ್ಲ ಬಂದು